ಎಷ್ಟೊತ್ತಿಗೆ ಹೇಳಿರೋದು? ಯಾವ ಟೈಮ್ ಬರೋ ಜಿಮ್ಮಿಗೆ? ಡೇ 82 ಆಫ್ ಬಲ್ಕಿಂಗ್ ಸೀರೀಸ್. ಇವತ್ತಿಂದ 15 ದಿವಸ ಫುಲ್ ಫ್ರೀ. ಯಾಕಂದ್ರೆ ಕಾಲೇಜ್ ರಜಾ. ಏನಕ್ಕೆ ರಜಾ ಅಂದ್ರೆ ಸೆಮ್ ಎಕ್ಸಾಮ್ ಇದೆ. ಅವ್ರು ಕೊಟ್ಟಿರೋದು ಸ್ಟಡಿ ಹಾಲಿಡೇಸ್ ಅಂತ. ಆದ್ರೆ ನಾವ್ ಅನ್ಕೊಂಡಿರೋದು ಹೆಂಗೋ ವಿಂಟರ್ ಸೀಸನ್ ಅಲ್ವಾ, ಈ ಟೈಮಲ್ಲಿ ಚೆನ್ನಾಗಿ ಬಲ್ಕ್ ಆಗೋಣ ಅಂತ. ಯಾಕಂದ್ರೆ ಈ ಟೈಮಲ್ಲಿ ಆರಾಮ ರೆಸ್ಟ್ ಮಾಡಬಹುದು, ರಿಕವರಿನೂ ಆಗುತ್ತೆ. ಆಸ್ ಯೂಶಲಿ ಮಾರ್ನಿಂಗ್ ಆಪ್ಸ್ ವರ್ಕೌಟ್ ಮಾಡ್ಕೊಂಡೆ. ಇವತ್ತು ಸ್ವಲ್ಪ ಲೇಟ್ ಆಗಿ ಆಪ್ಸ್ ವರ್ಕೌಟ್ ಶುರು ಮಾಡ್ಕೊಂಡೆ. ಯಾಕಂದ್ರೆ ಎಷ್ಟೊತ್ತಿಗೆ ಹೇಳಿರೋದು? ಯಾವ ಟೈಮ್ ಬರೋ ಜಿಮ್ಮಿಗೆ? ನೋಡಿ ಬ್ರೋ, ನನಗೆ ಯೂರಿಂದನೇ ಲೇಟ್ ಆಗಿದ್ದು. ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಬರ್ತಾ ಇದಾರೆ. ಅಂತೂ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ನನ್ನ ಟಿಫಿನ್ ಬಂದು 250 ಗ್ರಾಮ್ ರೈಸ್, 5 ಎಗ್ ವೈಟ್ಸ್. ಟಿಫಿನ್ ತಿನ್ಕೊಂಡು ಸ್ವಲ್ಪ ಎಡಿಟಿಂಗ್ ಇತ್ತು, ಅದನ್ನ ಮಾಡ್ಕೊಂಡೆ. ನನ್ನ ಸೆಕೆಂಡ್ ಮೀಲ್ ಬಂದು 200 ಗ್ರಾಮ್ ಚಿಕನ್, 250 ಗ್ರಾಮ್ ರೈಸ್ ತಿನ್ಕೊಂಡೆ ಜಿಮ್ಮಿಗೆ ಹೊರಟೆ. ಜಿಮ್ಮಲ್ಲಿ ಇವತ್ತೊಂದು ವರ್ಕೌಟ್ ಬಂದು ಶೋಲ್ಡರ್ ವರ್ಕೌಟ್. ಶೋಲ್ಡರ್ಗೆ ಕಾಂಪೌಂಡ್ ಮೂವ್ಮೆಂಟ್ ಎಕ್ಸರ್ಸೈಸ್ ಅಂದ್ರೆ ಇದು ಒಂದು ಸೇರುತ್ತೆ. ನನಗಂತೂ ಈ ವರ್ಕೌಟ್ ತುಂಬಾ ಫೇವರೇಟ್. ನನ್ನ ಶೋಲ್ಡರ್ ಬಿಲ್ಡ್ ಆಗಿದೆ ಅಂದ್ರೆ ಈ ವರ್ಕೌಟ್ ನಂಗೆ ತುಂಬಾ ಹೆಲ್ಪ್ ಮಾಡಿದೆ. ನೀವು ಯಾವುದೇ ವರ್ಕೌಟ್ ಮಾಡಿ, ಆದ್ರೆ ಆ ಕಾಂಪೌಂಡ್ ಮೂವ್ಮೆಂಟ್ ಎಕ್ಸರ್ಸೈಸ್ ಗಳನ್ನ ಕಂಪಲ್ಸರಿ ಮಾಡಕ್ ಟ್ರೈ ಮಾಡಿ. ಹಾಗೆ ನಿಮ್ಗೆ ಎಲ್ಲರಿಗೂ ಕಾಂಪೌಂಡ್ ಮೂವ್ಮೆಂಟ್ ಎಕ್ಸರ್ಸೈಸ್ ಗಳ ಬಗ್ಗೆ ನಾಳಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂತೂ ಇವತ್ತಿಂದ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದು ಇವತ್ತು ಮುದ್ದೆ ಮತ್ತೆ ಚಿಕನ್ ತಿಂದು ನನ್ನ ಡೇನ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ ನಾಳೆ. ಬಾಯ್ ಬಾಯ್.